ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಇನ್ನು ವಿಡಿಯೋದಲ್ಲಿ ಕೆಡೆಟ್ ಪರೀಕ್ಷೆಯ ಸಿದ್ಧತೆಗಾಗಿ ಕನ್ನಡದ ಬೋಧನಾಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಇಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ: ತಲಕಟ್ಟು, ಏತ್ವ, ದೀರ್ಘ, ಕೊಂಬು, ಐತ್ವ, ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು ಇದು ಯಾವ ದೋಷ ಅಂತ ಕೇಳಿದರೆ, ಆಯ್ಕೆ 1 ಆಲಿಸುವಿಕೆಯ ದೋಷ, ಆಯ್ಕೆ 2 ಮಾತುಗಾರಿಕೆಯ ದೋಷ, ಆಯ್ಕೆ 3 ಓದುಗಾರಿಕೆಯ ದೋಷ, ಆಯ್ಕೆ 4 ಬರವಣಿಗೆಯ ದೋಷ. ಸೊ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ತಲಕಟ್ಟು, ಏತ್ವ, ದೀರ್ಘ, ಕೊಂಬು, ಐತ್ವ ಮತ್ತು ಹರ್ಕಾವತ್ತು, ಸೊ ಇವುಗಳನ್ನು ಸರಿಯಾಗಿ ಸೇರಿಸದೇ ಇರುವುದು. ಸೊ ಯಾವಾಗ ಸೇರಿಸದೇ ಇರುವುದು? ಬರವಣಿಗೆಯ ಸಂದರ್ಭದಲ್ಲಿ ನಾವು ಇದನ್ನ ಸೇರ್ಸೋಕ್ಕಾಗೋದು. ಸೊ ಮಾತುಗಾರಿಕೆ ಸಂದರ್ಭದಲ್ಲಿ ನಾವು ಇದನ್ನ ಸೇರ್ಸೋಕ್ಕಾಗಲ್ಲ. ಸೊ ನಾವು ಏನಿದೆಯೋ ಅದನ್ನೇ ಮಾತಾಡ್ತಾ ಹೋಗ್ತೀವಿ. ಹಾಗೆ ಆಲಿಸುವಿಕೆ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನಾವು ಸೇರ್ಸೋಕ್ಕಾಗಲ್ಲ. ಹಾಗೆ ಓದುಗಾರಿಕೆ ಸಂದರ್ಭದಲ್ಲಿ ನಾವು ತಲಕಟ್ಟು, ಏತ್ವ ಇವುಗಳನ್ನೆಲ್ಲ ನಾವು ಸೇರಿಸ್ಲಿಕ್ಕಾಗಲ್ಲ. ಆದರೆ ದೀರ್ಘವಾಗಿ ಓದಬಹುದು ಅಷ್ಟೇ, ಆದರೆ ಅದು ಓದುಗಾರಿಕೆ ದೋಷ ಅಲ್ಲ. ಆದ್ದರಿಂದ ಆಯ್ಕೆ 4 ಬರವಣಿಗೆಯ ದೋಷ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ: ಛಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವ ಪಠ್ಯವೇ ಅಂತ ಕೇಳಿದರೆ, ಆಯ್ಕೆ 1 ವಚನ, ಆಯ್ಕೆ 2 ರಗಳೆ, ಆಯ್ಕೆ 3 ಕಂದ, ಆಯ್ಕೆ 4 ಷಟ್ಪದಿ. ಸೊ ಛಂದೋ ನಿಯಮಗಳಿಗೆ ಒಳಪಡದೆ ಅಂತಂದರೆ ಛಂದಸ್ಸುಗಳಿಗೆ ಒಳಪಡದೇ ಇರುವುದು. ಸೊ ನಾವೀಗ ಷಟ್ಪದಿ ಅಂತಂದರೆ ಅದಕ್ಕೆ ಛಂದಸ್ಸನ್ನು ಹಾಕ್ತೀವಿ, ಕಂದ ಪದ್ಯ ಅಂದ್ರೂ ಅದಕ್ಕೆ ನಾವು ಛಂದಸ್ಸನ್ನು ಹಾಕ್ತೇವೆ, ಹಾಗೆ ರಗಳೆಗಳಿಗೂ ಸಹ ನಾವು ಛಂದಸ್ಸನ್ನು ಹಾಕ್ತೀವಿ. ಆದರೆ ವಚನಗಳು ಮಾತ್ರ ಛಂದಸ್ಸಿನ ನಿಯಮಗಳಿಗೆ ಒಳಪಡೋದಿಲ್ಲ. ಮತ್ತು ಅದು ಶಿಷ್ಟ ಭಾಷೆಯಲ್ಲಿ ಅಂತಂದರೆ ಯೋಗ್ಯ ರೀತಿಯ ಭಾಷೆಯಲ್ಲಿ, ಅಂದರೆ ಅರ್ಥವಾಗುವಂತಹ ಭಾಷೆಯಲ್ಲಿ ತರ್ಕಬದ್ಧವಾದ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವಂಥ ಒಂದು ಪಠ್ಯವನ್ನು ನಾವು ವಚನಗಳು ಅಂತ ಕರಿತೇವೆ. ಆದ್ದರಿಂದ ಆಯ್ಕೆ 1 ವಚನಗಳು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೀವಿಲ್ಲಿ ಪ್ರಮುಖವಾಗಿ ನೆನಪಿಡಬೇಕಾಗಿರೋದು ಏನು ಅಂತಂದರೆ, ಈ ರೀತಿಯಾಗಿ ಕ್ವಶನ್ ಕೇಳ್ಬೋದು, ಛಂದೋ ನಿಯಮಗಳಿಗೆ ಒಳಪಡದಿರುವಂಥ ಪಠ್ಯ ಯಾವುದು ಅಂತಲೂ ಕೇಳ್ಬೋದು. ಸೊ ಅದರಿಂದ ಈ ಛಂದಸ್ಸಿನ ನಿಯಮಗಳಿಗೆ ಒಳಪಡದಿರುವಂಥ ಪಠ್ಯವು ವಚನಗಳು. ಸೊ ಇದನ್ನು ಸಹ ನೀವು ಮೇಯ್ನಾಗಿ ನೆನಪಿಟ್ಕೋಬೇಕಾಗುತ್ತೆ. ಸೊ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ತರಗತಿಯಲ್ಲಿ ಶಿಕ್ಷಕರು ಗದ್ಯ ಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಅಂತಂದರೆ, ಒಬ್ಬ ಕನ್ನಡ ಶಿಕ್ಷಕರು ಒಂದು ಗದ್ಯವನ್ನು ಬೋಧನೆ ಮಾಡುವಾಗ ಯಾವ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯವನ್ನು ವಹಿಸಬೇಕು ಅಂತ ಅವ್ರ ಪ್ರಶ್ನೆಯನ್ನು ಕೇಳಿರೋದು. ಆಯ್ಕೆ 1 ಗದ್ಯವನ್ನು ಬಿಡಿ ಬಿಡಿಯಾಗಿ ಬೋಧಿಸಬೇಕು, ಆಯ್ಕೆ 2 ಮೌನವಾಚನಕ್ಕೆ ಹೆಚ್ಚು ಮಹತ್ವ ನೀಡಬೇಕು, ಆಯ್ಕೆ 3 ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು, ಆಯ್ಕೆ 4 ಗದ್ಯ ಬೋಧನೆಯಲ್ಲಿ ಕಪ್ಪು ಹಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು ಅಂತ ಕೊಟ್ಟಿದ್ದಾರೆ. ನಾವೀಗ ಕೊಟ್ಟಿರುವಂತಹ ಆಯ್ಕೆಗಳನ್ನು ಒಂದೊಂದಾಗಿ ವಿಶ್ಲೇಷಿಸ್ತಾ ಹೋಗೋಣ. ಮೊದಲಿಗೆ ಆಯ್ಕೆ 1 ಮತ್ತು 2 ನೋಡಿ. ಗದ್ಯವನ್ನು ಬಿಡಿ ಬಿಡಿಯಾಗಿ ಬೋಧಿಸಬೇಕು ಮತ್ತು ಮೌನವಾಚನಕ್ಕೆ ಹೆಚ್ಚು ಮಹತ್ವವನ್ನು ನೀಡಬೇಕು. ಸೊ ಇವೆರಡೂ ಸಹ ಶಿಕ್ಷಕರು ಬೋಧನೆ ಮಾಡುವಾಗ ಅನುಸರಿಸಬೇಕಾದ ಲಕ್ಷಣಗಳು ಅಥವಾ ಪದ್ಧತಿ ಅಷ್ಟೇ. ಆದರೆ ಯಾವಾಗ ಶಿಕ್ಷಕರು ಗದ್ಯವನ್ನು ಬೋಧಿಸ್ತಾರೋ ಅವರು ಒಂದು ವಿಷಯಗಳಿಗೂ ಮತ್ತು ಮತ್ತೊಂದು ವಿಷಯಗಳಿಗೆ ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ಹೋಗಬೇಕು ಮತ್ತು ಅದರಲ್ಲಿ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ತಾ ಹೋಗಬೇಕು. ಸೊ ಆವಾಗ ಅದು ಮಗುವಿಗೆ ಹೆಚ್ಚು ಆಕರ್ಷಣೀಯವಾಗಿ ಗದ್ಯ ಅರ್ಥ ಆಗುತ್ತೆ. ಸೊ ಅದರಿಂದ ಇದಕ್ಕೆ ಆಯ್ಕೆ 3 ಸರಿಯಾದ ಉತ್ತರ ಆಗಿದೆ. ತದನಂತರ ಆಯ್ಕೆ 4 ನೋಡ್ತಾ ಹೋದಾಗ ಗದ್ಯ ಬೋಧನೆಯಲ್ಲಿ ಕಪ್ಪು ಹಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು ಅಂತ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ಲಿ ರಾಂಗ್. ಏನಕ್ಕೆ ಅಂತಂದರೆ, ಗದ್ಯ ಬೋಧನೆಯ ಸಂದರ್ಭದಲ್ಲಿ ಶಿಕ್ಷಕರು ಅವರಿಗೆ ಮಿಂಚುಪಟ್ಟಿಗಳನ್ನು ತೋರಿಸ್ತಾ ಹೋಗ್ತಾರೆ. ಸೊ ಆ ಮಿಂಚುಪಟ್ಟಿಗಳಲ್ಲಿರುವಂತಹ ಕ್ಲಿಷ್ಟಕರ ಪದಗಳಾಗಿರಲಿ, ಗ್ರಾಮರ್ ವರ್ಡ್ಸ್ ಆಗಿರಲಿ, ಸೊ ಅವುಗಳನ್ನೆಲ್ಲವನ್ನು ಸಹ ಅವರು ಕಪ್ಪು ಹಲಗೆಯ ಮೇಲೆ ಬರೆದು ಅದಕ್ಕೆ ಅರ್ಥವನ್ನು ನೀಡಬೇಕು. ತದನಂತರ ಪಾಠ ಅಥವಾ ಗದ್ಯ ಮುಗಿದ ನಂತರ ಅವರಿಗೆ ಆ ಗದ್ಯದ ಸಾರಾಂಶವನ್ನು ಸಹ ಕಪ್ಪು ಹಲಗೆಯನ್ನು ಬಳಸಿಯೇ ನೀಡಬೇಕು. ಆದ್ದರಿಂದ ಅವರು ಕಪ್ಪು ಹಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು. ಆದ್ದರಿಂದ ಆಯ್ಕೆ 4 ತಪ್ಪು. ಆದ್ದರಿಂದ ಇದಕ್ಕೆ ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದರೆ, ಆಯ್ಕೆ 1 ನಿಗಮನ ಪದ್ಧತಿ, ಆಯ್ಕೆ 2 ಅನುಗಮನ ಪದ್ಧತಿ, ಆಯ್ಕೆ 3 ಕಂಠಪಾಠ ಪದ್ಧತಿ, ಆಯ್ಕೆ 4 ಹಿರೇಮಣಿ ಪದ್ಧತಿ. ಮೂರ್ತದಿಂದ ಅಮೂರ್ತದ ಕಡೆಗೆ ಅಂತಂದರೆ ಗೊತ್ತಿರೋ ವಿಷಯಗಳಿಂದ ಗೊತ್ತಿಲ್ಲದೇ ಇರುವ ವಿಷಯದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು ಅಂತ ಅವರ ಕೇಳಿರೋದು. ಸೊ ನೀವು ಇಲ್ಲಿ ಅತಿ ಮುಖ್ಯವಾಗಿ ಏನು ನೆನ್ಪಿಡಬೇಕು ಅಂತಂದರೆ, ಪ್ರತಿ ಕೆಟೆಟ್ ಪರೀಕ್ಷೆಯಲ್ಲೂ ಸಹ ನಿಗಮನ ಅಥವಾ ಅನುಗಮನ ಪದ್ಧತಿಯ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತವೆ. ಆದ್ದರಿಂದ ಈ ಪದ್ಧತಿಗಳನ್ನು ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ಮೊದಲಿಗೆ ನಿಗಮನ ಪದ್ಧತಿ ಅಂದರೆ ಏನು ಅಂತಂದರೆ, ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವುದು ಅಂತಂದರೆ ಗೊತ್ತಿಲ್ಲದಿರೋ ವಿಷಯಗಳಿಂದ ಗೊತ್ತಿರೋಂಥ ವಿಷಯಗಳನ್ನು ಕಲಿಸ್ಕೊಡ್ತಾ ಹೋಗೋದು. ತದನಂತರ ಅನುಗಮನ ಪದ್ಧತಿ ಅಂತಂದರೆ ಮೂರ್ತದಿಂದ ಅಮೂರ್ತದ ಕಡೆಗೆ, ಅಂದರೆ ಗೊತ್ತಿರೋ ವಿಷಯಗಳಿಂದ ಗೊತ್ತಿಲ್ಲದಿರೋ ವಿಷಯಗಳನ್ನು ಮಕ್ಕಳಿಗೆ ತಿಳಿಸುವಂಥ ಪದ್ಧತಿಯನ್ನು ನಾವು ಅನುಗಮನ ಪದ್ಧತಿ ಅಂತ ಕರಿತೇವೆ. ಆದ್ದರಿಂದ ಆಯ್ಕೆ 2 ಅನುಗಮನ ಪದ್ಧತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ: ನಿರಂತರ ಮೌಲ್ಯಮಾಪನ ಅಂದರೆ ಏನು ಅಂತ ಕೇಳಿದರೆ, ಆಯ್ಕೆ 1 ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು
ಮೌಲ್ಯಮಾಪನ ಮಾಡುವುದು, ಆಯ್ಕೆ 2 ರಸಪ್ರಶ್ನೆ ಕಾರ್ಯಕ್ರಮ, ಆಯ್ಕೆ 3 ಘಟಕ ಪರೀಕ್ಷೆ, ಆಯ್ಕೆ 4 ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಅಂತ ಕೊಟ್ಟಿದ್ದಾರೆ. ಸೊ ಈ ನಿರಂತರ ಮೌಲ್ಯಮಾಪನ ಅಂತಂದರೆ ಇದು ಕೇವಲ ಘಟಕ ಪರೀಕ್ಷೆ ಅಥವಾ ರಸಪ್ರಶ್ನೆ ಕಾರ್ಯಕ್ರಮಗಳು ಮತ್ತು ಕೇವಲ ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳನ್ನು ಗಮನದಲ್ಲಿಟ್ಕೊಂಡು ಮೌಲ್ಯಮಾಪನ ಮಾಡುವುದಷ್ಟೇ ಅಲ್ಲ, ಶಿಕ್ಷಕರು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಅವನ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಅವನು ನಡೆಸುವಂತಹ ಎಲ್ಲ ಚಟುವಟಿಕೆಗಳು ಹಾಗೂ ಅವನು ಶಾಲೆಯಲ್ಲಾಗಿರ್ಬೋದು, ಶಾಲೆಯ ಹೊರಗಡೆ ಆಗಿರ್ಬೋದು, ಅವನ ಚಟುವಟಿಕೆಗಳಾಗಿರಲಿ, ಅವನ ಓದಿನ ಕಲಿಕೆಯಲ್ಲಿ ಪ್ರಗತಿಯನ್ನಾಗಿರಲಿ, ಹಾಗೆಯೇ ಆ ವಿದ್ಯಾರ್ಥಿಯು ಭಾಗವಹಿಸುವಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳ ಫಲಿತಾಂಶಗಳು, ಸೊ ಇವೆಲ್ಲವುಗಳನ್ನು ಸಹ ಶಿಕ್ಷಕರು ನಿರಂತರವಾಗಿ ಮಾಪನ ಮಾಡುವುದನ್ನು ನಾವು ನಿರಂತರ ಮೌಲ್ಯಮಾಪನ ಅಂತ ಕರಿತೇವೆ. ಸೊ ಆದ್ದರಿಂದ ಆಯ್ಕೆ 4 ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ನಿಮ್ಮ ತರಗತಿಯ ಓಂಕಾರ ಎನ್ನುವ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಾನೆ. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ ಅಂತ ಒಂದು ಲೈವ್ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಆಯ್ಕೆ 1 ಕಂಠಪಾಠದ ಮೂಲಕ, ಆಯ್ಕೆ 2 ಕ್ರಿಯಾ ಸಂಶೋಧನೆಯ ಮೂಲಕ, ಆಯ್ಕೆ 3 ಪ್ರಾಯೋಗಿಕ ಪದ್ಧತಿಯ ಮೂಲಕ, ಆಯ್ಕೆ 4 ಬಾಯ್ದೆರೆ ಓದುವಿನ ಮೂಲಕ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಆ ಮಗು ಅಕ್ಷರ ಮತ್ತು ಪದಗಳನ್ನು ಸರಿಯಾಗಿ ಜೋಡಿಸದೆ ಬರೀತಾನೆ, ಅಂದರೆ ತಪ್ಪಾಗಿ ಬರೀತಾನೆ. ಈ ಸಮಸ್ಯೆಯನ್ನು ನೀವು ಹೇಗೆ ಪರಿಹರಿಸ್ತೀರಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಗುವಿಗೆ ಅಕ್ಷರ ಅಥವಾ ಪದಗಳನ್ನು ಸರಿಯಾಗಿ ಜೋಡಿಸಿ ಬರೆಯೋದಕ್ಕೆ ಹಲವಾರು ಕಾರಣಗಳಿರ್ತವೆ. ನಾನೀಗ ಒಂದೆರಡು ಉದಾಹರಣೆಗಳನ್ನ ಕೊಡ್ತೇನೆ. ಸೊ ಆ ಮಗುವಿಗೆ ಬರೆಯುವಂಥ ಸಂದರ್ಭದಲ್ಲಿ ಯಾರು ಅವನನ್ನು ತಿದ್ದೇ ಇರ್ಬೋದು. ಸೊ ಸರಿಯಾಗಿ ಅಕ್ಷರಗಳನ್ನು ಇದೇ ರೀತಿಯಾಗಿ ಬರೆಯಂತ ಅವನ್ನ ಯಾರು ತಿದ್ದೇ ಇರ್ಬೋದು, ಹಾಗೂ ಅವನಿಗೆ ಆ ವಿಷಯದಲ್ಲಿ ಆಸಕ್ತಿನೇ ಇಲ್ಲದೆ ಇರಬಹುದು. ಸೊ ಇವೆಲ್ಲವೂ ಸಹ ಕಾರಣಗಳಾಗ್ತವೆ. ಸೊ ಈ ರೀತಿಯಾದ ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಗೆಹರಿಸ್ತೀವಿ ಅಂತಂದರೆ, ಆ ಮಗುವಿನ ಮೇಲೆ ಕ್ರಿಯಾ ಸಂಶೋಧನೆ ಮಾಡೋದ್ರ ಮೂಲಕ ಆ ಸಮಸ್ಯೆಗೆ ಏನೆಲ್ಲ ಕಾರಣಗಳು, ಹಾಗೆ ಅದನ್ನ ಯಾವ ರೀತಿಯಾಗಿ ನಾವು ಪರಿಹರಿಸಬಹುದು ಎಂಬುದನ್ನು ನಾವು ತಿಳ್ಕೊಂಡು ಈ ಸಮಸ್ಯೆಯನ್ನು ಪರಿಹರಿಸ್ತೀವಿ. ಆದ್ದರಿಂದ ಆಯ್ಕೆ 2 ಕ್ರಿಯಾ ಸಂಶೋಧನೆ ಮೂಲಕ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆಯ್ಕೆ 1 ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು, ಆಯ್ಕೆ 2 ಉಪನ್ಯಾಸ, ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು, ಆಯ್ಕೆ 3 ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು, ಆಯ್ಕೆ 4 ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ, ಸಾಂದರ್ಭಿಕ ಅರ್ಥಗಳನ್ನು ಗ್ರಹಿಸುವುದು. ಮೊದಲಿಗೆ ಕೊಟ್ಟಿರುವಂಥ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳಿ. ಒಬ್ಬ ವಿದ್ಯಾರ್ಥಿಯ ಆಲಿಸುವಿಕೆಯ ಪ್ರಕ್ರಿಯೆ, ಅವನು ಕೇಳಿಸ್ಕೊಳ್ಳುವಂಥ ಪ್ರಕ್ರಿಯೆ ಯಾವಾಗ ಪೂರ್ಣಗೊಳ್ಳೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಯ್ಕೆ 1 ಮಾನಸಿಕ ಏಕಾಗ್ರತೆಯಿಂದ ಕೇಳಿದಾಗ ಅವನೇನು ಮಾಡ್ತಾನೆ, ಅವನು ಸುಲಭವಾಗಿ ನೀಟಾಗಿ ಕೇಳಿಸ್ಕೊತಾನೆ. ಸೊ ಅದರಿಂದ ಆಯ್ಕೆ 1 ಸಹ ತಪ್ಪು. ತದನಂತರ ಉಪನ್ಯಾಸ, ತರ್ಕ ಮತ್ತು ಭಾಷಣಗಳನ್ನು ಕೇಳುವುದರ ಮೂಲಕ ಅವನೇನು ಮಾಡ್ತಾನೆ, ಈಸಿಯಾಗಿ ಮತ್ತು ನೀಟಾಗಿ ಅವನು ಆಲಿಸ್ತಾನೆ. ಆದ್ದರಿಂದ ಆಯ್ಕೆ 2 ಸಹ ತಪ್ಪು. ತದನಂತರ ಆಯ್ಕೆ 4 ನೋಡ್ತಾ ಹೋದಾಗ ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ ಮತ್ತು ಸಾಂದರ್ಭಿಕ ಅರ್ಥ ಗ್ರಹಿಸುವುದು. ಸೊ ಆಲಿಸುವಾಗ ಅಂತಂದರೆ ಅವನು ಪದಗಳನ್ನು ಮತ್ತು ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋತಿರ್ತಾನೆ. ಆದ್ದರಿಂದ ಆಯ್ಕೆ 4 ಇದಕ್ಕೆ ತಪ್ಪು. ಸೊ ನಾವೀಗ ಆಯ್ಕೆ 3 ನೋಡೋದಾದರೆ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು. ಸೊ ಯಾಂತ್ರಿಕವಾಗಿ ಬೀಳುವಂಥ ಶಬ್ದಗಳು ಅಂತಂದರೆ ಮಕ್ಕಳು ಕಲಿಕೆಯ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಮಾಧ್ಯಮಗಳನ್ನು ಬಳಸ್ತಾರೆ. ಅದು ಯೂಟ್ಯೂಬ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು. ಸೊ ಇವುಗಳೆಲ್ಲದರಿಂದ ಸಹ ಅವು ಏನು ಯಾಂತ್ರಿಕವಾಗಿ ಶಬ್ದಗಳು ಹೊರಗಡೆ ಬೀಳ್ತಿರ್ತಾವೋ, ಸೊ ಮಗು ಅದನ್ನು ಕೆಲವೊಮ್ಮೆ ಸಂಪೂರ್ಣವಾಗಿ ಆಲಿಸೋದಿಲ್ಲ. ಆದ್ದರಿಂದ ಅದು ಆ ವಿದ್ಯಾರ್ಥಿಗೆ ಆಲಿಸುವ ಪ್ರಕ್ರಿಯೆಯು ಸಂಪೂರ್ಣವಾಗಿ ಪೂರ್ಣಗೊಳ್ಳೋದಿಲ್ಲ. ಆದ್ದರಿಂದ ಆಯ್ಕೆ 3 ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳನ್ನು ಕೇಳುವುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತ ಕೇಳಿದರೆ ಆಯ್ಕೆ 1 ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು, ಆಯ್ಕೆ 2 ಸುಸ್ಪಷ್ಟ ನಿರರ್ಗಳ ಉಚ್ಚಾರ, ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ, ಮುಖಭಾವಗಳು ವ್ಯಕ್ತವಾಗಬೇಕು, ಆಯ್ಕೆ 3 ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಉಚ್ಚರಿಸುವುದು, ಆಯ್ಕೆ 4 ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡುವುದು. ಸೊ ನೀವೀಗ ಈ ಆಯ್ಕೆಗಳನ್ನು ನೋಡ್ತಾ ಇದ್ದಾಗಲೇ ನಿಮಗೆ ಆನ್ಸರ್ ಗೊತ್ತಾಗಿರುತ್ತೆ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಯಾವುದು ಒಂದು ಅಂತ. ಸೊ ನಾವೀಗ ಒಂದೊಂದೇ ಆಯ್ಕೆಯನ್ನು ನೋಡ್ತಾ ಬರೋಣ. ಸೊ ಅಲ್ಪ ಪ್ರಾಣ ಮಹಾಪ್ರಾಣ ಅಕ್ಷರಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಸಹ ತಪ್ಪಾಗುತ್ತೆ. ತದನಂತರ ಆಯ್ಕೆ 3 ನೋಡಿದಾಗ ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಉಚ್ಚರಿಸೋದ್ರಿಂದ ಏನಾಗುತ್ತೆ, ಅವನು ತೊದಲ್ತಾನೆ. ಸೊ ಅದು ಉತ್ತಮ ಮಾತುಗಾರಿಕೆಯ ಲಕ್ಷಣ ಅಲ್ಲ. ಆದ್ದರಿಂದ ಆಯ್ಕೆ 3 ಸಹ ತಪ್ಪು. ತದನಂತರ ಅಕ್ಷರಗಳನ್ನು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡೋದ್ರಿಂದ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಆದ್ದರಿಂದ ಇದು ಸಹ ಉತ್ತಮ ಮಾತುಗಾರಿಕೆಯ ಲಕ್ಷಣವಲ್ಲ. ಆದ್ದರಿಂದ ಆಯ್ಕೆ 2 ನೋಡಿದಾಗ ಸುಸ್ಪಷ್ಟ ನಿರರ್ಗಳ ಉಚ್ಚಾರ, ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ, ಮುಖಭಾವಗಳು ವ್ಯಕ್ತವಾಗಬೇಕು. ಸೊ ನೀವು ಮಾತಾಡುವಾಗ ಸ್ಪಷ್ಟವಾಗಿ ನಿರರ್ಗಳವಾಗಿ ಉಚ್ಚಾರ ಅಂತಂದರೆ ನೀಟಾಗಿ ಉಚ್ಚಾರ ಮಾಡಬೇಕು. ಹಾಗೆ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯ ಏರಿಳಿತ, ಸೊ ಯಾವ ಸಂದರ್ಭದಲ್ಲಿ ಧ್ವನಿಯನ್ನು ಏರಿಸಬೇಕು, ಯಾವ ಸಂದರ್ಭದಲ್ಲಿ ಧ್ವನಿಯನ್ನು ಕಡಿಮೆ ಮಾಡಬೇಕು, ಹಾಗೆ
ಆ ಮಾತಿಗೆ ತಕ್ಕಂತೆ ಮುಖಭಾವಗಳು ಸಹ ವ್ಯಕ್ತವಾಗಬೇಕು. ಸೊ ಇದು ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಒಂದಾಗಿದೆ. ಆದ್ದರಿಂದ ಆಯ್ಕೆ 2 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಆಯ್ಕೆ 1 ಆಂಗಿಕ, ವಾಚಕ, ಸಾತ್ವಿಕ ಗುಣಗಳ ಮೇಳೈಸಿದ ಒಂದು ಕಲೆ. ಆಯ್ಕೆ 2 ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ. ಆಯ್ಕೆ 3 ಪರಿಷ್ಕರಣ ಸಂಪಾದನಾ ಕೌಶಲ್ಯಗಳ ಮಹತ್ವ. ಆಯ್ಕೆ 4 ಸಂಭಾಷಣೆ ಪ್ರಧಾನವಾದ ಸೃಜನಾತ್ಮಕ ಸಾಹಿತ್ಯ. ವೀಕ್ಷಕರೇ, ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿರ್ತಾರೋ ಅವರ ಹೆಸರನ್ನು ಸಹ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಪೂರ್ಣವಾದ ವಿವರಣೆಯೊಂದಿಗೆ ಉತ್ತರವನ್ನು ತಿಳಿಸ್ತೇನೆ. ವೀಕ್ಷಕರೇ, ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ವೀಕ್ಷಕರೇ, ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.